ಹಾಯ್ ನಮಸ್ಕಾರ ಮಾತನಾಡಿಗೆ ಸ್ವಾಗತ ಸುಸ್ವಾಗತ. ಧನುರಾಶಿ ಈ ಹೆಂಗ್ಸ್ ಎಂತ ಗೊತ್ತಾ, ಬರೀ ರಾಶಿ ಇದೆ ಇದ್ರದ್ದು ಬರೀ ಅದೇ ಕಾಂತಿ ಹಾಕೋದ ನಿಂಗೆ ಎಂತ ನಂಗೆ ಎಂತ ದೋಷ ಇತ್ತ ಓಡುತ್ತೆ ಅಂದಾಗೆ ಅದೇ ಅದೇ ಆ ರಾಶಿಗೆ ಎತ್ತ ಬತ್ತಿತ್ತ ನಿಂಗೆ ಕಾಣ್ಬೇಕು ಅಣ್ಣ. ಹಲವು ಗೊಂದಲಗಳು ಮನುಷ್ಯನ ಉನ್ನತಿಗೆ ಕುಂಠಿತವಾಗುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಉತ್ತಮವಾದಂತಹ ಆಯ್ಕೆಯನ್ನು ಮಾಡಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿ ಮತ್ತು ಜೀವನದಲ್ಲಿ ಅಭಿವೃದ್ಧಿಯನ್ನು ಅಭಿವೃದ್ಧಿ ಆಗ್ತಿಲ್ಲ ಎಲ್ಲ ಮಾಡಿ ಇವತ್ತು ಮತ್ತೆ ದೋಣಿಗೆ ಹೋಯ್ಕೊಂಡು ಅನ್ಕೊಂಡಿದ್ದೆ ಅಲ್ಲಕ್ಕೆ ಅಂದ್ರೆ ಅಪ್ಪನಿಗೆ ಜೋರು ನಿದ್ರಿ ಬಂದಿತ್ತಂಬರ ಅದಕ್ಕೆ ಮತ್ತೆ ಇವತ್ತು ಅಪ್ಪ ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈಗ ಪೇಂಟಿಂಗ್ಗೆ ಅದಿತ್ತು ಎಂಥವ್ರು ಒಂದು ಕೆಲಸ ಮಾಡ್ಕೆ ಹತ್ತಿ ಈ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಈ ವರ್ಷದೊಳಗೆ ತಂಗಿ ಈ ವರ್ಷದ ನೆಕ್ಸ್ಟ್ ವರ್ಷದೊಳಗೆ ತಂಗಿ ಮದುವೆ ಮಾಡ್ತಾರೆ. ಹಿಂಗೆ ಕೂಕೊಂಡಿದ್ರೆ ಎಲ್ಲ ಬೈಗಳು ತಿಂಬಷ್ಟು ತಿಂದಾಯ್ತು. ನಾನು ಸ್ವಲ್ಪ ಜನ ಬೈದಿರೋ ನನಗೆ. ಅದಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ ಅದೇ ಕಾರಣಕ್ಕೆ ಮುಂದುವರ್ತಿದ್ದೆ. ಇದ್ರಾಗ ಅವ್ರು ಒಂದು ಸ್ವಲ್ಪ ಹಬ್ಬ ದುಡ್ಡು ಬಂದರೆ ಅದನ್ನೆಲ್ಲ ಅರೇಂಜ್ ಮಾಡಿ ಬಡ್ಡ ಮನೆ ಸಾಲ ಕ್ಲಿಯರ್ ಮಾಡಿ ಸುಮಾರು ಮಾಡ್ಕೊಂಡು ನೆನ್ಸ್ಕೊಂಡಿದ್ದೆ. ಮಾಡಬೇಕು ಹಾಗೆ ಗೋಕು ಬಂದ ಕಣೆ ಗೋಕು. ಅದಕ್ಕೆ ಅವನು ದೋಣಿ ಬಿಟ್ಟಿದ್ದೆ ಸರ್. ದೋಣಿಗೆ ಅಂದ ಗೇಣಗೂ ಸಿಕ್ಕುದಿಲ್ಲ. ಅದೇ ಒಂದು ಇದು ಕಾರಣ. ಮತ್ತೆ ಅಂತ ಗೊತ್ತಾ, ನಾನು ಹಿಂಗೆ ಅಂತ ಹೇಳಿದೆ ಅಂತ ತಂಗಿ ಮದುವೆ ಮಾಡಿಸ್ಕೊಂಡು ಅಷ್ಟರೊಳಗೆ ಎಂತ 2 ಮದಿನ ಬಂದ 4 ಮದಿಯಿಂದ ಎಂತ ಹೆಣ್ಣು ಕೊಡ್ತೀರಿ ಕೆಮ್ಮಂದಿರು. ಹೆಣ್ಣು ತಕ್ಕ ಹಾಪೋದವರು ಅಲ್ಲ, ಚಿನ್ನ ಇಲ್ಲ, ದುಡ್ಡು ನೀವೇ ಮದುವೆ ಮಾಡಿಲ್ಲ ಮತ್ತು ಎಂದು ಗೇಣಿಲ್ಲ. ಮದುವೆ ಹೇಳಿ ನಾಗೆ ಹೇಳ್ತಿದ್ದ ಹೇಳಲ್ಲ ಅವರೇ ತಕ್ಕ ಹೊರಡಿಲ್ಲ. ನಮ್ಮ ಹತ್ರ ಎಂತ ಕೊಡೋಕೆ ಅಂತ ಇಲ್ಲ. ನಮ್ಮ ಹತ್ರ ಇಲ್ಲ ಅಂದಿರಲ್ದ ಮನೆಗೆ ಇರ್ತಿದ್ದೀನ ಅಂದ್ರೆ ಎಂದ್ರ ಒಂದು ಮಾಡ್ತೀನಿ ಅಂತ ಇದೈತೆ. ಅರೆ ಇದು ಯಾರು ಮಾಡ್ತೀವಿ ನೀರು ಹಾಕಿ ಚಪ್ಪಲಿಗೆ? ಯಾರು ಮಾರ ಚಪ್ಪಲಿಗೆ ನೀರು ಹಾಕ್ರೆ ಒಂದು ಇಗ್ಲು ಮಾರ. ಇದು ಯಾರು ಚಪ್ಪಲಿಗೆ ನೀರು ಹಾಕದ್ದ? ಮತ್ತೆ ಯಾರು ಹಾಕದ್ದ? ನೀನೇ ಹಾಕದ್ ಗೈಟಿ ಮಾಡ್ತಿ. ಆ ಗೇಟಿಗೂ ದುಡ್ಡು ಮಾಡ್ತಾರ ಮಾರ. ನಮ್ಗೆ ಯಾವ್ದ್ರಾಗ ಒಂದು ದುಡ್ಡು ಮಾಡೋ ಅಂದ್ರೆ ಅದ್ರಾಗೂ ಆತೀರ ಮಾರ. ಎಂತ ಮಾಡುದು ಮಾರ ಹಾಗತ್ತೆ. ಲೈಫ್ ಈಸ್ ಬರ್ಬಾದ್. ಈಗ ಅಲ್ಲಿ ಹೋಯ್ವಪ್ಪ. ಇವತ್ತು ಬೇರೆ ರೊಟ್ಟಿ ಹೊತ್ತಿಪ್ಪದು ಬಾ. ಇದಿಷ್ಟು ಬೆಟ್ಲು ಬೀಗಿದ್ದು ನಿನ್ನೆ ಇದು ಮಾಡಿ ಬಾಲಿ ಹೇಳ ನಮ್ಮನೆ ನೀರು ಜೋರಿದ್ದಿ. ಈಗ ಕೊಯ್ ಬೀಗಿ ಹೋಯ್ತು ಅವನ ಬೆಟ್ಲಿಗೆ. ಅಲ್ಲಾಡ್ಸ್ಕೊಂಬಕತ್ರಿಗೆ ಕಪ್ಪು ಕೊಯ್ಟಿ ಹೋಯ್ತು. ಆಡ್ಸ್ಕೊಬ್ದಾರ ನಮಗೆ ಅಲ್ದೆ ಬೈಗುಡ ತಿಂತ್ರವ್ರು ಹೋಗು ಮಾಡ್ತೀವಿ. ಗಂಡ ನನ್ನ ಅಮ್ಮ ಗಂಡ್ಯ ಇದ್ರಾಗೆಲ್ಲ ಬಿಗಿದ್ದಾಳು ಕೊಡತ್ತೆ. ನಾ ಮಾತಾಡ್ತವ್ರ ನಂಗೆ ಒಂದು ಗಳಿಗೆ ಎಂತ ನೆನಪಿಪ್ಪುದಿಲ್ಲ ನಾನು. ಅದು ನಂದು ಅವನು ತಗೊಂಡಿದ್ದದು ಹಿಂಗೆ ತಗೊಂಡು ಹಾಪು. ಲೈಫ್ ಈಸ್ ಜಿಂಗಲ್ ಅಲ್ಲ ದೋಣೆ ಲೈಫಲ್ಲಿ ಇದು ಅಂತ ಮಾಡ್ತೀನಿ. ನಾ ಹೇಳಿ ಚಪ್ಪಲಿಗೆಲ್ಲ ನೀರು ಹಾಕಿದೆ ಅಂತ ಮತ್ತೆ ಅಯ್ಯೋ ಅವ ಒಂದು ಸ್ವಲ್ಪ ಕೊಟ್ಟು ಕ್ಯಾಲ್ಸಿಲ್ಲ ತಗೊಬಂದ. ಮತ್ತೆ ನಾನು ಹೇಳಿದೆ ಮತ್ತೆ ಅದೇ ನಾ ಚಪ್ಪಲ್ ಹಾತ್ ಮಾಡ್ತೀನಿ. ಬಟ್ಟಿ ಬರೀ ಮೋಸ ಮಾಡೋರೇ ಐತೆ ಮರ. ನಾ ಪಾಪದ ಅಂದ್ಕೊಂಡು ಮರ ಈ ನಮ್ಮನೆ ಮಾಡ್ಕೋದು. ಎಲ್ಲರೂ ಮೋಸ ಮಾಡಿ ಹೋಗ್ತಾರೆ. ಹೆಣ್ಣು ಮೋಸ ಮಾಡಿ ಎಲ್ಲ ಮೋಸ ಮಾಡಿ ಆತ. ನನಗೂ ಹೊಟ್ಟೆ ಪರ್ ಈಗಳು ಅಷ್ಟೇ ಮಾತಾಡ್ಸ್ಕೊಂಡು ಕಾಲಾಗ ಅಣ್ಣ ಇದೇ ಲವರ್ಸ್ ಜೋಡಿ ಅಂದರೆ ಅವನು ಲವ್ ಮ್ಯಾರೇಜ್ ಅವ್ರು. ಅರೆ ಅಂತ ಗೊತ್ತಾ, ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಬತ್ತೀನಿ ಎಲ್ಲ ಓಪನ್ ಜಾಗ ಇದೆ. ಡ್ರೆಸ್ ಚೇಂಜ್ ಮಾಡಿದವ್ರು ಹೆಂಗೆ ಪಂಚಾಯತಿಗೆ ಎಂತ ಅದಿಲ್ಲ ಎಲ್ಲಿ ಒಬ್ಬದ ಅಣ್ಣ ನಿಂದಾರು ಅಣ್ಣ ದೊಡ್ಡ ಚಡ್ಡಿ ಇತ್ತಣ್ಣ. ಗ್ಯಾಸ್ ಬಪ್ಪದೇ ಬಂದೈತೆ ವಾರ ಆತಿದ್ದು ಆ ನಮ್ಗೆ ಎಫೆಕ್ಟ್ ಕೊಡ್ತು. ಹೌದಾ ಕದಂಬ ಗ್ಯಾಸ್ ಅಂತಿದ್ದೆ ಕರೆನ್ಸಿ ಅಂತಿದ್ದೆ. ಹೌದೇ
ಮತ್ತು ಉಡುಪಿ ಸೈಡೆಲ್ಲ ಎಂತ ಇದು ಗೊತ್ತಾ ಈ ನಮ್ಮನೆ ಇದಿಲ್ಲ ಬಿಸಿಲು ಅಂತ ಇದೀಗ ಮೊಬೈಲ್ ಎಲ್ಲಿ ಬೆಚ್ಚಿಬೇಕೇನ ಅವನು ಜಾಸ್ತಿ ಇಲ್ಲ ಅವನಿಗೆ ಇದೆ ಕಲರ್ ನಮ್ಗೆ ಆ ಕಲರ್ ಇದು ಎಂತ ಬ್ಲರ್ ಪುಲ್ಗಡ ನಮ್ಮ ರಾಘವಣ್ಣ ಪಾಪ ಬಿಸಿಲಾಗ ಇದ್ದಿಗೆ ನಮ್ಮಿಬ್ರಿಗೆ ಒಳ್ಳೆ ತಂಪಲು ದಿಕ್ಕಿದೆ ಹಾಂ ಆತಿಲ್ಲ ಬಿಸಿಲಿಗೆ ಮೇಲಿದ್ರು ಒಂದೇ ಕೆಳಗಿದ್ರು ಒಂದೇ ತಾಬಾ ಪೇಂಟ್ ತಪ್ಪು ಕೊನೆಗೆ ಕಳ್ಸೋದು ನೀರು ಒಂದು ಸ್ವಲ್ಪ ಸುದ್ದಿ ಕುಡ್ದಿತ್ತ ಅಣ್ಣ ಮುಖ ಎಲ್ಲ ಫುಲ್ ಬಾಯ ನ್ಯಾಗಿಲ್ಲ ಕಾಯಿ ಕಡೆ ಹಿಡಿ ಹೊಡೆದಾಕದ್ದ ಕಿಂದ ಪಾಪ ಊರಿ ಜಾಸ್ತಿ ಬಿಸಿಲು ಅದು ಹೆಂಗೆ ಸರ್ ಪಾಪ ಆ ಮಗುನ ಹಿಡ್ಕೊಂಡಿತ್ತು ಆ ಮಗು ಮಾರ್ಕತ್ತಿ ನಮ್ಮ ಮೇಲೆ ಪಾಪ ಆಗಲೇ ದುಡ್ಡಿಲ್ಲ ಅಂದ್ರೆ ಕಣಿ ಎಷ್ಟು ಕಷ್ಟ ದುಡ್ಡು ಮಾಡ್ಬೇಕು ಗುರು ನಮ್ಮದು ಪರಿಸ್ಥಿತಿ ಹಂಗಪ್ಪ ದುಡ್ಡು ಮಾಡ್ಕ ಚಿಲ್ಲರೆ ದುಡ್ಡು ಮಾಡ್ಕ ಮನೆ ಕೂಕಂತ ತಿಂಬೋಸ್ ದುಡ್ಡು ಮಾಡ ಅದು ನಮ್ಮ ಕೈಗೆ ಹಾಪುದ ದೇವ್ರದ್ದು ಸಪೋರ್ಟ್ ಇದ್ರತ್ತೆ ಹಂಗೆ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರು ನಾವೇಂದ್ರೆ ಒಂದು ಬಿಸ್ನೆಸ್ ಮಾಡ್ಲಕ್ಕೆ ಅವ್ರಿಗಾರು ಮಜ್ಜಿಗೆ ತಂದು ಕೊಡ್ತೀರಿ ಮತ್ತು ನಮಗೆ ಅಂತ ಅಂದ್ಕೊಟ್ಟಿವಿ ಕಾಮಕ್ಕ ಮಜ್ಜಿಗೆ ತಂದು ಕೊಟ್ಟಿವಿ ಅಂತ ಹೌದಾ ನಮಗೆ ಅಂತ ತಂದು ಕೊಡ್ತೀರಮ್ರೆ ಅಲ್ಲ 12 ಗಂಟೆ ಐತಿ ಇನ್ನು 1 ಗಂಟೆ ಬಿಡ್ತೀರಿ ಈಗ 1 ಗಂಟೆಗೆ ಊಟ ಮಾಡಿ ಇಲ್ಲೊಂದು ಒಳ್ಳೆ ಗಾಳಿ ಬಂದು ಒಳ್ಳೆ ಉದ್ದ ಮನೆ ಕಂಡ ತಗೋಬತ್ರಿ ಎಷ್ಟು ಗಂಟೆ ತಗೋಬೋದು ಅಲ್ಲ ನಿನ್ನೆ ಶಂಕ ವಾರ ಅನ್ಕೊಂಡು ಪೂಜೆ ತನ್ಕೊಂಡು ಬಿಟ್ನಲ್ಲ ಇವತ್ತು ಪೂಜೆ ಇಲ್ಲಲ್ಲ ಕುರಿಯ ತಗಡ ಶಂಕ ನಿನ್ನೆ ಇವ್ ಮತ್ತು ಮನೆ ಹೇಳ್ತಾ ಅಪ್ಪನ ಹತ್ರ ಅಮ್ಮ ಅವ ಮೀನು ತಿಂದ ಅಪ್ಪ ಸಮ ಬೈದ್ರು ನನಗೆ ನಾನು ಅದೆಲ್ಲ ಆತಿಲ್ಲ ಅದು ಯಾರಿಗೂ ಒಪ್ಪುದು ಅದೆಲ್ಲ ತಿಂದೆ ಮೀನು ತಿನ್ನು ಅಂದರೆ ತಿಂದೆ ಪುಕಾರ ನಮ್ಮ ಕೈಗೆ ಆತಿಲ್ಲ ಅದು ನಾವು ನೀವು 2 ಜನಕ್ಕೆ ಗಣಿತ ಮಾಡಿದೆ ಆರು ಕಾಮಗಾರಿ ಇವತ್ತು ಕ್ಯಾನ್ಸಲ್ ಆಯ್ತು ಆ ಪೂಜೆ ಪಾಪ ಕುರಿ ಅದರಲ್ಲಿ ತಗಡಿ ಕುರಿ ಎಲ್ಲಿದ್ರು ಇರ್ತಾವ ನಮ್ಮಿದ್ರೆ ಅವ ಎಷ್ಟ 140 ದುಡ್ಡಿಲ್ಲ ಬೇಡ ಅಲ್ಲ ಕೋಲ್ಡ್ ಇತ್ತಲ್ಲ ಅಣ್ಣ ಹೌದು 70 ರೂಪಾಯಿ ಆಗೋದು ಹೌದು 70 ಊಟ ಸಾರಿ ಇವಂದು 30 ರೂಪಾಯಿ ಜಾಸ್ತಿ ಇವಂದು ಅಲ್ಲ ಫ್ರೈಗೆ ಅಂತ 30 ರೂಪಾಯಿಗೆ ಒಂದು ಫ್ರೈ 30 ಈಗ ಒಂದು ಹೋಟ್ಲಿಗೆ ಉಣ್ಕೊಂಬಂತೆ ಮಾತ್ರ ಊಟ ಒಳ್ಳೆ ಐತೆ ಬಟ್ ಕಸ್ಟಮರ್ ಜಾಸ್ತಿ ಇದ್ದ ಕಾರಣ ಸರ್ವಿಸ್ ಮಾಡೋದು ಸುಮಾರು ಲೇಟ್ ಆಯ್ತು ಮತ್ತು ಅದ್ರಾಗ ಒಂದು ಇಷ್ಟು ಬಂಗಡಿ ತಗೊಂಡಿದ್ದೆ ಒಂದು ಎಕ್ಸ್ಟ್ರಾ ಅಂದ್ಕೊಂಡು 30 ರೂಪಾಯಿ ತಗೊಂಡು ಬರ ಅದೇ ಬಂಗಡಿ ನಾವು ಮನೆಗೆ ಮಾರೋತೀಗ ಅಣ್ಣ 1 kg ಎಷ್ಟು ಗೊತ್ತಾ 17 ಬತ್ತ ಬಂಗಡಿ 150 ರೂಪಾಯಿ ಅಣ್ಣ ಅದಕ್ಕೆ 17 ಬಂಗಡಿ ಬೇಸಕ್ಕೆ ಮತ್ತು ಇದು ಮಾಡೋಕೆ ಅಷ್ಟು ರೇಟ್ ಹತ್ತ ಮರ ಹಂಗಾರೆ ನಾವು ಒಂದು ಪ್ರೈದ್ ಅಂಗಡಿ ಇಡ್ಲಕ್ಕೇನು ಸಮ ಉಂಡ ಐದಕ್ಕಂಗೆ ಸಮ ಉಣ್ಕೊಂಡು ಮರ ಇಲ್ಲೊಂದು ಗಾಳಿ ಮಾತ್ರ ಒಳ್ಳೆ ಬೀಸತ್ ಕಣ್ಗ ನಾಳೆಗೆ ಹೋಯ್ಕೀಗ ಬೀಡಿ ಮಲ್ಲಿಗೆ ಶಾಂಕ್ ಉಂಡ್ಲಪ್ಪ ಇವತ್ತು ನಿನ್ನೆ ಅದು ಊಟ ಕೊಡ್ಲ ಅನ್ಕೊಂಡು ಹೆದರ್ಕಂಡು ಸಾಂಬಾರು ಈಗ ಒಂದು ಗಾಳಿ ಒಂದೊಳ್ಳೆ ಬರುತ್ತೆ ಈಗ ಒಂದು ಪಾಚಿ ಆಯಿ ಕರೆಕ್ಟ್ 1:45 ಇಷ್ಟು ಆಯ್ತು ಅದು 2:15 ಸ್ಟಾರ್ಟ್ ಆಗ್ಬೋದು ಈಗ 5 ಗಂಟೆ ಕುಡ್ಚ ಆಯ್ಕೆ ಈಗ ಅರ್ಧ ಗಂಟೆ ನಿದ್ರಿ ಬಂದ್ರೆ ಮತ್ತು ಯಬ್ಬ ಮತ್ತೆ ಎದ್ದು ಕೆಲಸ ಮಾಡೋಕ್ಕೂ ಮನ್ಸತ್ತಿಲ್ಲ ಮರ ಒಂಚೂರು ರೆಸ್ಟ್ ಮಾಡಿ ಹಿಂಗೆ ಕೂಕೊಂಡಿದ್ರೆ ಅಡಿಲ್ಲ ಅಂತೂ ಈಗ ಕೆಲಸ ಆಯ್ತು ಗೇಟ್ ಹಾಯ್ಕೊಂಡು ಇನ್ನು ಪುಡ್ಸ ಈಗ ಇನ್ನು ನಾಳೆ ಹೋಗಿ ಅಲ್ಲಿ ತನಕ ಕಾಂತೇರಿ 500 ರೂಪಾಯಿ ಈ ಅಮ್ಮಂದು ಬೆಕ್ಕಿ ಫುಡ್ ಇಲ್ಲ ಅಂತ ಗಲಾಟೆ
ಅವಂದು ಹಾಗೆ ಫುಡ್ ಈ ಬೇಕಿ ಈ ಫುಡ್ ತಗೋಬಾರ್ಲ ಅಂದರೆ ತಿಂತಿಲ್ಲ, ಬೇರೆ ಅಂತ ತಿಂತಿಲ್ಲ, ಮತ್ತೆ ಮುಖಕ್ಕೆ ಅವನು ಕೊಡ್ಬೇಡವನು ತಿಂದರೂ ಕೂಡ ಅಲ್ಲ, ಮತ್ತೆ ಮನೆ ಬರ್ತಿಲ್ಲ. ಈಗ ನುಂಗ್ ತಗೊಂಡು ಈಗ ಮನೆಯವ್ರದ್ದು ನೆನಪಾಗ್ತದೆ ಇವನಿಗೆ ಎಲ್ಲ ಈ ಕಾಳಿ ಹರ್ಕೊಳ್ಳಿ ಫುಲ್ 20 ಜನ ಗೊತ್ತಾ, ಊರ್ಮೆ ಅಂತ ಇರ್ಬೋದು, ಊರ್ಮೆ ಅಂತ ಇರುತ್ತೆ ಹೋಗಿ ಈ ಅಮ್ಮ ಅಂದ್ರೆ ಆಗಲಿ ಕೊಟ್ಟಾಳಿ ಎಂತ ಮಾಡಿದ್ದೆ ಕೈಗೆ ಎಂತ ಮಾಡಿದ್ದೆ ಫ್ರೈ ಕಂಚಿ ಫ್ರೈ ಅಂಬಕ್ ಮೊನ್ನೆ ಮೀನು ಬೆಚ್ಕೊಂಡ್ತಿದ್ರೆ ಯಾರಿಗೂ ಆತೆ ಅಂತ ಹೇಳಿಕೊಂಡು ಒಳ್ಳೆ ಮಾಡಿ ಮನೆ ಕಡೆ ನಾನು ಬೆಳಗ್ಗೆ ಎತ್ಕಂತೆ ಮೀನಿಗೆ ಒಳ್ಳೆ ಡಿಮ್ಯಾಂಡ್ ಇತ್ತು ಈಗ, ನನಗೊಂದು ಮೀನು ಇಲ್ಲ ಅಲ್ಲ ಅದಕ್ಕೋಸ್ಕರ. ಹೌದಾ ಯಾವ ಮೀನು ಕೆಂಬಂದಿದ ಮೀನು ನಾವು ಹಾದಿಲ್ಲ ಕಣೆ, ಅದೇ ಎಲ್ಲ ಕೆಂಬತ್ತರು, ಹಾದಿನೇ ಯಾರು ಕೆಂಬತ್ತಿಲ್ಲ, ಅದು ಬೇಜಾರು. ನೀನು ಚಾ ಮಾಡಬೇಡ, ನೀನು ಮಾಡಬೇಡ, ನಾಳೆ ಈಗ ಒಂದು 10 ಬಾಲ್ ಬಂತ ಆಡು ಬನ್ನಿ ಮರಿ ಅಂತ. ಬಾಯ್. ಮತ್ತೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ಏನಕ್ಕೆ ಚಾರ್ಜ್ ಇಲ್ಲ ಅದು.